ಅಲ್ ಫಲಾಹ್ ಇಂಟರ್ನ್ಯಾಷನಲ್ ಹಜ್ ಅಂಡ್ ಉಮ್ರಾ ಸರ್ವಿಸ್ನ ಎರಡನೇ ಹಜ್ ತಂಡ ಇಂದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜಿದ್ದಾಕ್ಕೆ ಹೊರಟಿತು. ಅಲ್ ಫಲಾಹ್ ಇಂಟರ್ನ್ಯಾಷನಲ್ ಹಜ್ ಅಂಡ್ ಉಮ್ರಾ ಸರ್ವಿಸ್ನ ಎರಡನೇ ಹಜ್ ಯಾತ್ರಿಕರ ತಂಡದಲ್ಲಿ ಒಟ್ಟು 48 ಮಂದಿ ಹಜ್ ಯಾತ್ರಿಕರಿದ್ದರು. ಮರವೂರು ಮಸೀದಿಯಲ್ಲಿ ಸೇರಿದ ಹಜ್ ಯಾತ್ರಿಕರಿಗೆ ಮೊಹಮ್ಮದ್ ರಫೀಕ್ ಸಲಹೆ ಸೂಚನೆಗಳನ್ನು ನೀಡಿದರು. ಕಳೆದ ಹೋದಂತ 97 ಹಜ್ಗಳು ಬಹಳ ಉತ್ತಮ ರೀತಿಯಲ್ಲಿ ಮಕ್ಕಾ ಶರೀಫ್ನಲ್ಲಿದ್ದು ಕಳೆದ ಆದಿತ್ಯವಾರ ಮದೀನಾ ಶರೀಫಿಗೆ ಹೋಗಿದ್ದಾರೆ. ಇನ್ಶಾ ಅಲ್ಲಾ ಅವರಿನ್ನು ಒಂದು ವಾರದೊಳಗೆ ಮಕ್ಕಾ ಶರೀಫಿಗೆ ಪುನಃ ಬರ್ತಾರೆ. ನೀವು ಮತ್ತು ಅವರು ಒಂದೇ ಗ್ರೂಪಲ್ಲಿ ಇನ್ಶಾ ಅಲ್ಲಾ ಇರಬಹುದು. ಇನ್ಶಾ ಅಲ್ಲಾ ಹಜ್ ಯಾತ್ರೆಗೆ ಹೊರಟಂತ ಎಲ್ಲ ಹಜ್ಗಳ ಗಮನಕ್ಕೆ ಎಲ್ಲವೂ ಕೂಡಿ ಬರುವುದಿಲ್ಲ. ಅಲ್ಪ ಸ್ವಲ್ಪ ಏನಾದರೂ ತೊಂದರೆ ಆಗ್ತದೆ, ಅದನ್ನು ದೊಡ್ಡ ವಿಷಯ ಮಾಡದೆ ನಾವು ಹೋಗುವಂತ ಹಜ್ ಕರ್ಮಗಳಿಗೆ ಅಲ್ಲಾಹ್ ಮೊದಲು ಬೇಕಾದ ನಮಗೆ ಸಬೂರ್. ಸಂಸ್ಥೆಯ ಪಾಲುದಾರರಾದ ಮೊಹಮ್ಮದ್ ಹಸನ್ ಸಾಗ್ ಶಾಜಹಾನ್ ಹಜ್ ಯಾತ್ರಿಕರಿಗೆ ಮಾಹಿತಿ ನೀಡುವುದರೊಂದಿಗೆ ಅವರ ಪಾಸ್ಪೋರ್ಟ್ ಮತ್ತಿತರ ದಾಖಲೆಗಳನ್ನು ಹಸ್ತಾಂತರಿಸಿದರು. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟ ಈ ತಂಡವು ಅಬುಧಾಬಿ ಮೂಲಕ ಜಿದ್ದಾ ತೆರಳಲಿದೆ. ಅಲ್ ಫಲಾಹ್ ಇಂಟರ್ನ್ಯಾಷನಲ್ ಹಜ್ ಮತ್ತು ಉಮ್ರಾ ಸರ್ವಿಸ್ನವರು ಮಂಗಳೂರು, ಸುಳ್ಯ ಮತ್ತು ಕಾಸರಗೋಡು ಜಿಲ್ಲೆಯ ಕುಂಬಳೆಯಲ್ಲಿ ಕಾರ್ಯಾಚರಿಸ್ತಾ ಇದ್ದು ಅತಿ ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುತ್ತಾ ಬಂದಿದ್ದಾರೆ.